ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಆನ್ಲೈನಲ್ಲಿ ಪಹಣಿ ಮತ್ತು ಸರ್ವಿಸ್ ಸ್ಕೆಚ್ ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಗೂಗಲ್ಗೆ ಹೋಗಬೇಕು. ನೋಡಿ ಪಹಣಿ RTC ಅಂತೇಳಿ ಸರ್ಚ್ ಮಾಡಬೇಕು. ಇಲ್ಲಿ ಕರ್ನಾಟಕ ಭೂಮಿ ಲ್ಯಾಂಡ್ ರೆಕಾರ್ಡ್ ಅಂತ ತೋರಿಸ್ತಿದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇದರಲ್ಲಿ ಆಪ್ಷನ್ ತೋರಿಸ್ತಿದೆ. ಕರೆಂಟ್ ಇಯರ್ ಅಂದರೆ ಈ ವರ್ಷದ್ದು, ಓಲ್ಡ್ ಇಯರ್ ಅಂದರೆ ಹಿಂದಿನ ವರ್ಷದ್ದು, MR, ಮುಟೇಷನ್ ಸ್ಟೇಟಸ್ಸು, ಖಾತಾ ಎಕ್ಸ್ಟ್ರಾಕ್ಟ್, ಸರ್ವೆ ಡಾಕ್ಯುಮೆಂಟ್ ಆಕಾರ ಬಂದು, ಮತ್ತು RTC ವಿತ್ ಸ್ಕೆಚ್, ಈ ಚಾವಡಿ, ಸರ್ವೆ ಸ್ಕೆಚ್, ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್, ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ನೋಡ್ಬೋದು. ನಾನು ಮೊದಲು ನಿಮಗೆ ಈ ವರ್ಷದ್ದು ಅಂದರೆ ಕರೆಂಟ್ ಇಯರ್ದು ಪಹಣಿನ ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕೆಳಗೆ ಬಂದರೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ತೋರಿಸಿದೆಯಲ್ಲ, ಇದರಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಯಾವ ಡಿಸ್ಟಿಕ್ ಅನ್ನೋದ್ರ ಮೇಲೆ. ನೋಡಿ ಇದರಲ್ಲಿ ಎಷ್ಟೊಂದು ಡಿಸ್ಟಿಕ್ ತೋರಿಸ್ತಿದೆ. ನಾನು ನಮ್ಮ ಡಿಸ್ಟಿಕ್ನ ಸರ್ಚ್ ಮಾಡ್ತೀನಿ, ತುಮಕೂರು. ಆ ಡಿಸ್ಟಿಕ್ಕಲ್ಲಿರುವಂಥ ತಾಲೂಕಸ್ನ ತೋರಿಸುತ್ತೆ ಇಲ್ಲಿ. ನಾನಿಲ್ಲಿ ಎಕ್ಸಾಂಪಲ್ ಕೊರಟಗೆರೆ ತೊಗೊತೀನಿ. ಹೋಬಳಿ ತೋರಿಸ್ತಿದೆ. ಡಿಸ್ಟಿಕ್ಕಲ್ಲಿ ಬರುವಂಥ ಹೋಬಳಿ, ತುಮಕೂರು ಡಿಸ್ಟಿಕ್ಕಲ್ಲಿ ಯಾವ್ಯಾವ ಹೋಬಳಿ ಬರುತ್ತೋ ಆ ಹೋಬಳಿ. ನಾನಿಲ್ಲಿ ಕಸಬಾ ತಗೋತೀನಿ. ನೆಕ್ಸ್ಟ್ ವಿಲೇಜ್, ನಿಮ್ಮದು ಯಾವ ಹಳ್ಳಿ ಅಂತೇಳಿ ತೋರಿಸ್ತಿದೆ ಇಲ್ಲಿ. ಕೊರಟಗೆರೆ ತಾಲೂಕಲ್ಲಿ ಬರುವಂಥ ಹಳ್ಳಿಗಳಿವು. ನಾನಿಲ್ಲಿ ಮಲ್ಲೇಶ್ವರ ಅಂತ ಕೊಡ್ತೀನಿ. ಸರ್ವೆ ನಂಬರನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ 3 ಅಂತ ಹಾಕ್ತೀನಿ. ಇಲ್ಲಿ ಇಸ್ಸಾ ಕೇಳ್ತಿದೆ. ನೋಡಿ ಇಲ್ಲಿ ಇಸ್ಸಾ, ಇವಾಗ ಸರ್ವೆ ನಂಬರ್ ಹಾಕ್ತಿರಲ್ಲ ಅದ್ರ ಮೇಲೆ 10ವರೆಗೂ ಇಸ್ಸಾ ಇರುತ್ತೆ. ನಾನಿಲ್ಲಿ 3 ಹೊಡೆದಿರೋದ್ರಿಂದ 2 ಮಾತ್ರ 1, 2 ಮಾತ್ರ ತೋರಿಸ್ತಾ ಇದೆ. ಕೆಲವೊಂದಕ್ಕೆ ಇವಾಗ ನಾನು 2 ಹೊಡೆದು ತೋರಿಸ್ತೀನಿ ರೀ. ನೋಡಿ ಇವಾಗ ನೋಡಿ, ಇವಾಗ ನೋಡಿ 10ವರೆಗೂ ತೋರಿಸ್ತಿದೆ, 10, 17ವರೆಗೂ ತೋರಿಸ್ತಿದೆ. ನಾವು ಸರ್ವೆ ನಂಬರ್ ಎಷ್ಟು ಹೊಡಿತೀವೋ ಅದ್ರ ಮೇಲೆ ಇಸ್ಸಾ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ನಾನು ಮತ್ತೆ 3ನೇ ತೊಗೊಂಡಿದ್ದೀನಿ, ಎಕ್ಸಾಂಪಲ್ಗಂತ ತೋರಿಸ್ತಾ ಇರೋದು. ಇಲ್ಲಿ 1 or 2, 1 ಹೊಡಿತೀನಿ. ನೋಡಿ ಯಾರ್ದೋ ಒಬ್ರು ತೋರಿಸ್ತಿದೆ, ಕಲಾವತಿ P ಅಂತೇಳಿ. ನೋಡೋಣ. ವ್ಯೂ ಕೊಟ್ಟರೆ ಅವ್ರ ಪಹಣಿ ತೋರಿಸ್ತಿದೆ ಇಲ್ಲಿ. ಇದು ಅವರ ಪಹಣಿದು. ನೋಡಿದ್ರಲ್ಲ, ಈ ರೀತಿ ತುಂಬ ಈಸಿಯಾಗಿ ಪಹಣಿಯನ್ನು ನೋಡ್ಬೋದು ನಾವು. ನೆಕ್ಸ್ಟ್ ಬ್ಯಾಕ್ ಬರೋಣ. ಓಲ್ಡ್ ಇಯರ್ದು ಸಹ ನೀವು ನೋಡ್ಬೋದು. ಇದೇ ಥರ ಹೊಡೆದ್ಬಿಟ್ಟು ಇದೇ ಥರ ಎಲ್ಲ ಹಾಕ್ಬಿಟ್ಟು ಓಲ್ಡ್ ಇಯರ್ ಅಂತ ತೋರಿಸಿದ್ರೆ ಕೊಟ್ಟರೆ ಓಲ್ಡ್ ಇಯರ್ದು ತೋರಿಸುತ್ತೆ. ಮತ್ತು ಸರ್ವೆ ಸ್ಕೆಚ್ ನೋಡೋಣ. ನೋಡಿ ಇಲ್ಲೂ ಸಹ ಡಿಸ್ಟಿಕ್ಗಳನ್ನು ತೋರಿಸಿದೆ. ನಿಮಗೆ ಇಲ್ಲಿ ಯಾವ ಡಿಸ್ಟಿಕ್ ಬೇಕೋ ನೋಡ್ಬೋದು.
ನಾನು ಅದೇ ಥರ ತುಮಕೂರೇ ಕೊಟ್ಟಿದ್ದೀನಿ, ಮತ್ತು ಕೊರಟಗೆರೆನ ಕೊಡ್ತೀನಿ. ಹೋಬಳಿ ಕಸಬಾ ಗ್ರಾಮನೂ ಅದೇ ಸೇಮ್ ಗ್ರಾಮನೇ ಕೊಡ್ತೀನಿ. ನಾನು ಪಹಣಿ ನೋಡೋಕ್ಕೆ ಏನು ಗ್ರಾಮ ಕೊಟ್ಟಿದ್ನೋ ಅದೇ ಗ್ರಾಮನೇ ಕೊಡ್ತೀನಿ. ಸರ್ವೆ ನಂಬರು ಅದೇ ಹಾಕ್ತೀನಿ. 3 ನೋಡಿ, ಇಲ್ಲಿ ತೋರಿಸ್ತಿದೆ ಸರ್ವೆ ಸ್ಕೆಚ್ಚು. ಅಲ್ಲಿ ವ್ಯೂ ಸ್ಕೆಚ್ ಆನ್ ಮ್ಯಾಪ್ ಕೊಡೋಣ. ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ತೋರಿಸ್ತಿದೆಯಲ್ಲ, ಇದು ಅವ್ರದ್ದು ಜಮೀನು. ಇದೆಲ್ಲ ಬೇರೆ ಬೇರೆ ಬೇರೆಯವ್ರದ್ದು ಜಮೀನು. ಬ್ಲೂ ಕಲರ್ ತೋರಿಸ್ತಿರೋದು, ರೆಡ್ ಕಲರ್ ತೋರಿಸ್ತಿರೋದು ಮಾತ್ರ ಅವ್ರ ಜಮೀನು. ನೋಡಿ, ಇಲ್ಲಿ ಎಲ್ಲರದು ತೋರಿಸ್ತಿದೆ ಸರ್ವೆ ಸ್ಕೆಚ್ಚು. ಈ ಒಂದು ಸರ್ವೆ ನಂಬರ್ ಹಾಕಿದಾಗ ಅದು ಸುತ್ತಮುತ್ತ ಇರುವಂತಹ ಎಲ್ಲ ಜಮೀನಿಂದು ಸರ್ವೆ ಸ್ಕೆಚ್ನ ನೀವು ನೋಡ್ಬೋದು. ಹಾಗೆಯೇ ಅವರ ಪಹಣಿ ನಂಬರ್ ಸಹ ಸರ್ವೆ ನಂಬರ್ ಸಹ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸರ್ವೆ ನಂಬರ್ ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಅಂದ್ಕೊತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಇದೇ ತರಹ ಅನೇಕ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.